ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಟ್ಟಿಮೇಳ ಭಾಗ 5. ಚಿರು ಮೇಲೆ ಹೋಗುವುದನ್ನು ನೋಡಿದ ಅಕ್ಷತಾ ಅಚ್ಚರಿಯಿಂದ ತನ್ನ ತಾಯಿಯ ಕಡೆ ತಿರುಗದೆ, ಅವನು ಅಷ್ಟೊಂದು ಸಿಹಿ ತಿಂಡಿಗಳನ್ನು ಏನು ಮಾಡಿಕೊಳ್ಳುತ್ತಾನೆ, ನನಗೊಂದು ಕೊಡದೆ ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂದು ದೂರು ಹೇಳಿದಂತೆ ಮುಖವನ್ನು ಸಂಪೂರ್ಣವಾಗಿ ತಿರುಗಿಸಿಕೊಂಡು ಹೇಳಿದಳು. ಚಿರು ಮೇಲೆ ಹೋಗುವಾಗ ಹೂವಿನ ಜೊತೆ ತಿಂಡಿಗಳನ್ನು ಸಹ ತೆಗೆದುಕೊಂಡು ಹೋಗಿದ್ದನು. ಅವಳ ತಾಯಿ ಅವಳ ಬೆನ್ನಿಗೆ ಒಂದು ಏಟನ್ನು ಹಾಕಿ, ಈಗ ಯಾಕೆ ಅವು? ಬೇರೆ ಎಲ್ಲ ಇವೆ, ಅವುಗಳನ್ನು ತಿನ್ನು, ಅವನ ಬೆನ್ನ ಹಿಂದೆ ಬೀಳಬೇಡ ಎಂದು ಕೋಪದಿಂದ ಒಳಗೆ ಹೋದಳು. ಅಕ್ಷತಾ ಆಕೆಯ ಕಡೆ ನೋಡುತ್ತಾ, ಯಾವಾಗಲೂ ಮಗನ ಪರಾನೆ, ನನ್ನ ಪರ ಮಾತನಾಡಲ್ವಾ? ಅಪ್ಪ ಬರಲಿ, ಅವನ ಹತ್ತಿರ ಇರುವುದನ್ನೆಲ್ಲ ತೆಗೆದುಕೊಳ್ಳುತ್ತೇನೆ ಎಂದು ಪಕ್ಕದಲ್ಲಿದ್ದ ರವಾ ಲಡ್ಡು ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಂಡು ಗಂಡನಿಗೆ ಕರೆ ಮಾಡುತ್ತಾ ಆ ಕಡೆ ಹೋದಳು. ಕರೆ ಸ್ವೀಕರಿಸಿದ ಗಂಡನೊಂದಿಗೆ ಬಾಯಿ ತುಂಬ ರವಾ ಲಡ್ಡು ಇದ್ದಿದ್ದರಿಂದ ಅವಳಿಗೆ ಸರಿಯಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಅಕ್ಕು, ಮೊದಲು ಏನು ತಿಂತಿದೆಯೋ ಅದನ್ನೆಲ್ಲ ತಿಂದು ಮಾತನಾಡು, ಈ ಮಧ್ಯೆ ಚಿಕ್ಕ ಕೆಲಸ ಇದೆ ಅನ್ನುತ್ತಾ ಅವನು ಕರೆ ಕಡಿತಗೊಳಿಸಿದನು. ಅಕ್ಷತಾ ಕೋಪದಿಂದ ಇನ್ನೂ 4 ಲಡ್ಡುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಟಿವಿ ಆನ್ ಮಾಡಿಕೊಂಡು ಕುಳಿತಳು. ಚಿರು ತನ್ನ ಮಲಗುವ ಕೋಣೆಗೆ ಹೋಗಿ ತಿಂಡಿ ಡಬ್ಬವನ್ನು ಪಕ್ಕದಲ್ಲಿ ಇಟ್ಟುಕೊಂಡು, ಹೂವೆ, ಎಲ್ಲವನ್ನೂ ನೀನೇ ಮಾಡಿದ್ದೀಯಾ ಅಲ್ವಾ? ಅದಕ್ಕೆ ನಿನ್ನ ತುಟಿಗಳ ಸಿಹಿಯು ನಿನ್ನ ಕೈಗಳಲ್ಲಿ ಹರಡಿ ಅಲ್ಲಿಂದ ತಿಂಡಿಗಳಿಗೆ ಬಂದಂತಿದೆ. ಖಂಡಿತ ನಿನ್ನನ್ನು ನೋಡಲೇಬೇಕು. ನೀನು ಹೇಗೆ ಇರು, ಇನ್ಮುಂದೆ ನೀನು ಈ ಚಿರುನ ಸಂಗಾತಿ. ಇಲ್ಲಿಯವರೆಗೆ ಬರಬಾರದು ಎಂದುಕೊಂಡಿದ್ದೆ, ಆದರೆ ಈಗ ನಿನ್ನನ್ನು ಭೇಟಿಯಾಗದೆ ಬಿಡುವುದಿಲ್ಲ. ನೋಡ್ತಾ ಇರು, ಬೇಗ ಬರುತ್ತೇನೆ. ಎಲ್ಲರೂ ನನ್ನನ್ನು ರೇಗಿಸುತ್ತಿದ್ದಾರೆ, ಇಷ್ಟು ವಯಸ್ಸಾದರೂ ಮದುವೆ ಆಗಿಲ್ಲ ಅಂತ. ಎಷ್ಟು? 27 ಅಲ್ವಾ? ನನಗೆ ಬರುವ ಹುಡುಗಿ ಮೇಲೆ ನಂಬಿಕೆ ಇಲ್ಲ. ಎಲ್ಲಿ ಹುಡುಗಿಯ ಸ್ವಭಾವ ನನಗೆ ಸರಿ ಹೊಂದದೆ ಹೋದರೆ ನಾನು ನನ್ನ ಜೊತೆ ನನ್ನ ಕುಟುಂಬವೂ ಕಷ್ಟಪಡಬೇಕಾದೀತು ಅಂತ. ಕುಲ ಮತ ಯಾವುದೇ ಆಗಿರಲಿ ಪರವಾಗಿಲ್ಲ, ಆದರೆ ಗುಣದಲ್ಲಿ ಮಾತ್ರ ಸೀತಾದೇವಿಯ ಹಾಗೆ ಇರಬೇಕು. ಯಾಕೆಂದರೆ ನಾನು ಆ ಶ್ರೀರಾಮಚಂದ್ರನಂತೆ ಕಾಡಿಗೆ ಮಾತ್ರ ಕಳುಹಿಸುವುದಿಲ್ಲ. ಮಿಕ್ಕ ಎಲ್ಲ ವಿಷಯಗಳಲ್ಲಿ ನಾನು ಆತನ ಹಾಗೆ ಇರುತ್ತೇನೆ ಅಂತ ನಿನಗೆ ಮಾತು ಕೊಡುತ್ತೇನೆ. ಯಾಕೆ ಅಷ್ಟು ಭಯ ಅಂತ ಕೇಳು. ಇದಕ್ಕೂ ಮುಂಚೆ ನನ್ನ ಸ್ನೇಹಿತನನ್ನು ನೋಡಿದ್ದೇನೆ, ಅದಕ್ಕೆ ಇದು ಅಂತ ತೀರ್ಮಾನಿಸಲಾಗದ ಪರಿಸ್ಥಿತಿಯಲ್ಲಿದ್ದೇನೆ. ಆದರೆ ನಿನ್ನ ಹಾಡು ನನ್ನನ್ನು ನಿನ್ನ ಕಡೆ ನೋಡುವಂತೆ ಮಾಡಿದೆ. ಯಾಕೋ ನೀನಾದರೆ ಜೀವನ ಪೂರ್ತಿ ನನ್ನ ಪ್ರಯಾಣ ಸಂತೋಷದಿಂದ ಸಾಗುತ್ತೆ ಅನ್ನಿಸುತ್ತೆ. ಕಷ್ಟಗಳು ಇಲ್ಲದೆ ಇರಲ್ಲ, ಖಂಡಿತ ಇರುತ್ತವೆ. ಯಾಕೆಂದರೆ ಇದು ಜೀವನ. ಆದರೆ ಅವುಗಳನ್ನು ಎದುರಿಸಲು ನಿನ್ನ ಸಹಕಾರ ಖಂಡಿತ ಇರುತ್ತೆ ಅಂತಲೂ ಅನ್ನಿಸುತ್ತೆ. ಇವತ್ತು ಗುರುವಾರ, ಇನ್ನು 2 ದಿನ ನಿನ್ನನ್ನು ನೋಡಲು ನಾನು ಕಾಯಬೇಕು ಅಂದ್ಕೊಂಡೆ. ಇನ್ಮುಂದೆ ದಿನಕ್ಕೆ ಒಮ್ಮೆಯಾದರೂ, ನಿಮಿಷಕ್ಕೆ ಒಮ್ಮೆಯಾದರೂ, ಸೆಕೆಂಡಿಗೊಮ್ಮೆಯಾದರೂ, ಒಮ್ಮೆಯಾದರೂ ನಿನ್ನ ನೆನೆಯದೇ ಇರಬಲ್ಲೆನಾ ಅನ್ನುತ್ತಾ ಆ ತಿಂಡಿಗಳ ಬಾಕ್ಸನ್ನು ಮುತ್ತಿಟ್ಟು ಗುಡ್ ನೈಟ್ ಎಂದು ಮಲಗಿದನು. ಅಷ್ಟೊತ್ತಿಗೆ 10 ಗಂಟೆ ದಾಟಿತ್ತು. ಬೆಳಗ್ಗಿನಿಂದ ಇದ್ದ ಆಯಾಸ, ಈಗ ತಿಂದ ಊಟ, ಮನಸ್ಸಿನಲ್ಲಿ ತುಂಬಿದ ಪ್ರೇಮ ಭಾವನೆ, ಕಾಣದ ಗೆಳತಿಯ ಮುಖ, ಸಿಹಿಯಾದ ಕಲ್ಪನೆಗಳಲ್ಲಿ ಸ್ವಾಗತಿಸುತ್ತಾ ಎಲ್ಲ ಸೇರಿ ಅವನನ್ನು ನಿದ್ರಾದೇವಿಯ ಮಡಿಲಲ್ಲಿ ವಿಶ್ರಮಿಸಲು ಹೇಳಿದರು. ತಮ್ಮನಿಗಾಗಿ ಹಾಲು ತೆಗೆದುಕೊಂಡು ಬರುವಷ್ಟರಲ್ಲಿ ಅಕ್ಕು ಬಂದು ನೋಡಿದಾಗ ಅವನು ಮಲಗಿದ್ದನು. ತಮ್ಮನನ್ನು ನೋಡಿ ನೀಟಾಗಿ ಹೊದಿಕೆ ಹಾಕಿ ಲೈಟ್ ಆಫ್ ಮಾಡಿ ಹೊರಟು ಹೋದಳು. ಇತ್ತ 11 ಗಂಟೆಯಾದರೂ ದೀಕ್ಷಾ, ಅವಳ ಮತ್ತು ಅವಳ ತಂದೆಯ ಯೋಚನೆಗಳು ನೆಮ್ಮದಿಯಾಗಿ ಇರಲಿಲ್ಲ. ತಂದೆ ಮಗಳು ವೈನ್ ಗ್ಲಾಸ್ ಹಿಡಿದುಕೊಂಡು ಕುಳಿತಿದ್ದರು. ಅಷ್ಟರಲ್ಲಿ ಅವರ ತಾಯಿ ಚಿಕನ್ ತಂದು ಇಟ್ಟು ಅವಳು ಒಂದು ಗ್ಲಾಸ್ ತೆಗೆದುಕೊಂಡು ಕುಳಿತಳು. ಇಬ್ಬರ ಮುಖದಲ್ಲಿ ನಗು ಇರಲಿಲ್ಲ. ಅವರ ತಾಯಿ ಇಬ್ಬರ ಕಡೆ ನೋಡಿ, ಏನಾಗಿದೆ, ತುಂಬ ಸೀರಿಯಸ್ ಮ್ಯಾಟರ್ ಏನು ಎಂದು ಇಬ್ಬರನ್ನು ನೋಡುತ್ತಾ ಕೇಳಿದಳು. ದೀಕ್ಷಾ ಸಂಕ್ಷಿಪ್ತವಾಗಿ ನಡೆದುದನ್ನು ಹೇಳಿದಳು. ಅದಕ್ಕೆ ಅವರ ತಾಯಿ, ಅಷ್ಟೊಂದು ಯೋಚಿಸೋದು ಯಾಕೆ? ನೀನೇ ಹೇಳಿದೆಯಲ್ಲ,
ಹುಡುಗ ಚೆನ್ನಾಗಿದ್ದಾನೆ, ತಂದೆ ತಾಯಿಯ ಮಾತನ್ನು ಮೀರುವವನಲ್ಲ ಅಂತ. ನಿಮ್ಮಪ್ಪ ಅವರಪ್ಪನ ಕಡೆಯಿಂದ ಬರುತ್ತಾರೆ, ನಾನು ಅವರಮ್ಮನನ್ನು ಲೈನ್ನಲ್ಲಿ ಇಡುತ್ತೇನೆ. ತಂದೆ ತಾಯಿಯ ಮಾತನ್ನು ಅಲ್ಲಗೆಳೆಯಲಾರದೆ ಅವರು ಏನು ಮಾಡಲು ಹೇಳುತ್ತಾರೋ ಅದನ್ನು ಮಾಡುತ್ತಾನೆ ಎಂದಳು. ತೀಕ್ಷಾ ಆಕೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕೆನ್ನೆಯ ಮೇಲೆ ಮುತ್ತಿಡುತ್ತಾ, ನೀನು ಸೂಪರ್ ಮಮ್ಮಿ, ಎಂತಹ ಸಮಸ್ಯೆಗೂ ಪರಿಹಾರ ನಿನ್ನ ಹತ್ತಿರ ಇರುತ್ತೆ ಎಂದು ಮೂವರು ಸಂತೋಷವಾಗಿ ಕುಡಿಯುತ್ತಾ ಯಾರನ್ನು ಯಾವ ರೀತಿ ದಾರಿಗೆ ತರಬೇಕು ಎಂದು ಯೋಚಿಸುತ್ತಾ ಕುಳಿತು ಬಿಟ್ಟರು. ದೂರದ ಊರಿನಲ್ಲಿರುವ ಹಂಚಿನ ಮನೆಯಲ್ಲಿರುವ ಒಬ್ಬಳಿಗೆ ಇದ್ದಕ್ಕಿದ್ದಂತೆ ನಿದ್ರೆಯಿಂದ ಎಚ್ಚರವಾಯಿತು. ಅರ್ಥವಾಗಲಿಲ್ಲ. ಯಾವುದೋ ಆಗು ಹೋಗು ಸಂಭವಿಸಲಿದೆ ಎಂಬಂತೆ ಕನಸು ಬಂತು. ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿದೆ. ಹಣೆಯ ಮೇಲೆ ಬೆವರು ಬಂದಿತ್ತು. ಗಂಟಲು ಒಣಗಿ ಹೋಗಿತ್ತು. ಪಕ್ಕದಲ್ಲಿದ್ದ ಗ್ಲಾಸ್ನಲ್ಲಿದ್ದ ನೀರನ್ನು ಇಡೀ ಒಂದೇ ಗುಟುಕಿನಲ್ಲಿ ಕುಡಿದು ಬಿಟ್ಟಳು. ಎದೆ ಬಡಿತ ಕಡಿಮೆಯಾದಂತೆ ಅನ್ನಿಸಿತು. ಏನೂ ತಿಳಿಯುತ್ತಿಲ್ಲ. ಸೆರಗಿನಿಂದ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಂಡು ಗಡಿಯಾರದ ಕಡೆ ನೋಡಿದಳು. 4 ಗಂಟೆ ತೋರಿಸುತ್ತಿದೆ. ಮುಂಜಾವಿನ ಸಮಯ ಅಷ್ಟೇ. ಮತ್ತೊಮ್ಮೆ ಹೃದಯದ ದಿಗಿಲು ಹೆಚ್ಚಾದಂತೆ ಅನಿಸಿತು. ಇದೇನು ಈ ಸಮಯದಲ್ಲಿ ಈ ರೀತಿಯ ಕನಸು ಬಂತು ಎಂದುಕೊಂಡಳು ಆಕೆ. ಮತ್ತೊಮ್ಮೆ ಬಂದ ಕನಸನ್ನು ನೆನಪಿಸಿಕೊಂಡಳು. ಕೆಲವು ಕ್ಷಣಗಳ ಕಾಲ ಕಣ್ಣು ಮುಚ್ಚಿಕೊಂಡು ತಾನು ಮದುವೆಯ ಬಟ್ಟೆಗಳಲ್ಲಿ ಹೊಳೆಯುತ್ತಿದ್ದಾಳೆ. ಆದರೆ ಮುಖದಲ್ಲಿ ನಗುವಿಲ್ಲ. ಅದೇನೋ ತನ್ನ ಎದುರಿಗಿರುವವನು ನಕ್ಷತ್ರಗಳಲ್ಲಿ ಚಂದ್ರನಂತೆ ಹೊಳೆಯುತ್ತಿದ್ದಾನೆ. ಅವನ ಮುಖ ಸರಿಯಾಗಿ ಕಾಣಿಸುತ್ತಿಲ್ಲ. ಆದರೆ ಅವನ ತುಟಿಗಳ ಮೇಲಿನ ಮಂದಹಾಸ, ದಟ್ಟವಾದ ಮೀಸೆ ಗಂಡುತನವನ್ನು ಎತ್ತಿ ತೋರಿಸುವಂತಿದೆ. ತನ್ನ ಕುತ್ತಿಗೆಗೆ 3 ಗಂಟು ಹಾಕುತ್ತಾ ನಿರ್ಲಿಪ್ತಳಾಗಿದ್ದ ತನ್ನನ್ನು ಮಾತನಾಡಿಸಲು ಸಣ್ಣದಾಗಿ ಬೆರಳ ತುದಿಯಿಂದ ಸೊಂಟದ ಬಳಿ ಸ್ಪರ್ಶಿಸಿದ. ಮೈ ನಡುಗಿದಂತೆ ಅನಿಸಿತು. ಗಾಬರಿಯಿಂದ ತಡಬಡಾಯಿಸುತ್ತಾ ಅವನ ಕಡೆ ನೋಡಿದಳು. ಅಷ್ಟೇ, ಆ ಕಣ್ಣುಗಳಲ್ಲಿ ಎಲ್ಲವನ್ನೂ ಮರೆತು ಹೋದಳು. ಸುತ್ತಲೂ ಒಮ್ಮೆ ನೋಡಿ ಯಾರೂ ಗಮನಿಸುತ್ತಿಲ್ಲ ಎಂದುಕೊಂಡು ಮತ್ತೊಮ್ಮೆ ತನ್ನ ಕೈಯ ಮೇಲೆ ಅವನ ಕೈಯನ್ನು ಹಾಕಿ ಸಣ್ಣದಾಗಿ ಕಣ್ಣು ಹೊಡೆದನು. ಅಷ್ಟೇ, ತಕ್ಷಣ ತಲೆ ತಗ್ಗಿಸಿ ಕುಳಿತಳು. ಕನಸಿನಲ್ಲಿ ಮಾತ್ರವಲ್ಲ, ಇಹಲೋಕದಲ್ಲಿಯೂ ನೆನೆಸಿಕೊಂಡರೆ ಮೈ ಈಗಲೂ ಜಲ್ಲೆನ್ನುತ್ತದೆ. ಏನೂ ಗೊತ್ತಿಲ್ಲದ ಪರವಶತೆ ಆವರಿಸಿತು. ಒಂದು ಕ್ಷಣ ತುಟಿಗಳ ಮೇಲೆ ಮಂದಹಾಸ ಬಂದು ಸೇರಿತು. ಆದರೆ ಮರುಕ್ಷಣವೇ ತನ್ನ ಸುತ್ತಲಿನ ಜೀವನ ಚಿತ್ರ ಕದಲಿತು. ಊಹೆಗಳಿಂದ ಹೊರಬಂದ ಮೇಲೆ ಅದೂ ಅಲ್ಲದೆ ತನಗೆ ಯಾಕೆ ಅಷ್ಟೊಂದು ಅದೃಷ್ಟ, ಏನು ವಿಚಿತ್ರ ಇರಬಹುದು ಎಂದುಕೊಳ್ಳುತ್ತಾ ಎದ್ದು ದೇವರಿಗೆ ನಮಸ್ಕರಿಸಿ ಎದುರಿಗಿದ್ದ ಕನ್ನಡಿಯೊಳಗೆ ಒಂದು ಕ್ಷಣ ತನ್ನನ್ನು ತಾನು ನೋಡಿಕೊಂಡಳು. ಬಹಳ ಕಪ್ಪು ಅಲ್ಲ, ಶ್ಯಾಮಲ ವರ್ಣ, ಎಲ್ಲೆಲ್ಲಿಗೆ ಅಲ್ಲಿ ಹೊಂದಿಕೆಯಾಗಿರುವ ಅಂಗಾಂಗಗಳು. ನೋಡಿದ ತಕ್ಷಣ ಆಕರ್ಷಿಸುವ ಸುಂದರ ರೂಪ, ದೊಡ್ಡ ದೊಡ್ಡ ಕಣ್ಣುಗಳು, ವಿಶಾಲವಾದ ಹಣೆ, ಕತ್ತಿಯಂತೆ ಹರಿತವಾದ ಮೂಗು, ಸಣ್ಣ ತುಟಿಗಳು ಮಾತ್ರ ತಿಳಿ ಗುಲಾಬಿ ಬಣ್ಣದಲ್ಲಿವೆ. ಅವಳಿಗೆ ಹೊಂದಿಕೆಯಾಗಿರುವ ಸೊಂಟ ಸರಿಯಾಗಿ 2 ಕೈಗಳಲ್ಲಿ ಹಿಡಿದರೆ ಸಾಕು. ಸೊಂಟದ ಕೆಳಗೆ ಬಂದ ಜಡೆ. ತಾನು ಊರಿನಲ್ಲಿ ನಡೆಯುತ್ತಿದ್ದರೆ ಹಿಂದಿರುವ ಯುವಕರ ಪಿಸು ಮಾತುಗಳು ಕೇಳಿಸುತ್ತಲೇ ಇರುತ್ತವೆ. ಆ ಯೋಚನೆಗಳಲ್ಲೇ ಇದ್ದ ಆಕೆಗೆ ಯಾವುದೋ ಶಬ್ದ ಕೇಳಿದಂತೆ ಅನಿಸಿತು. ಬಲವಂತವಾಗಿ ತನ್ನ ಮೇಲಿಂದ ದೃಷ್ಟಿ ತೆಗೆದು ತನ್ನ ಹಿಂದಿರುವವರ ಕಡೆ ನೋಡಿದಳು. ಮಲಗಿದ್ದ ತಾಯಿ ಕದಲಿದಂತೆ ಅನಿಸಿತು. ಹೋಗಿ ಆಕೆಗೆ ಸರಿಯಾಗಿ ಹೊದಿಸಿ ಹೊರಗೆ ಬರುತ್ತಾ ಇನ್ನೊಂದು ಕೋಣೆಯಲ್ಲಿ ನೋಡಿದಳು. ರಾತ್ರಿ ಇಡೀ ಓದಿದಂತಿದೆ. ತಮ್ಮ ಹಾಗೆಯೇ ಪುಸ್ತಕಗಳ ಮೇಲೆ ತಲೆಯಿಟ್ಟು ಮಲಗಿದ್ದಾನೆ. ಆ ಕೋಣೆಗೆ ಹೋಗಿ ಅವನ ತಲೆ ಕೆಳಗಿದ್ದ ಪುಸ್ತಕಗಳನ್ನು ತೆಗೆದು ಸರಿಯಾಗಿ ಜೋಡಿಸಿ ಕೋಣೆಯ ಲೈಟ್ ಆಫ್ ಮಾಡಿ ಹೊರಗೆ ಬಂದಳು. ಹಳ್ಳಿಗಳಲ್ಲಿ ಜನ 4 ಗಂಟೆಗೆ ಎಚ್ಚರಗೊಳ್ಳುತ್ತಾರೆ. ಆಗಲೇ ಪಕ್ಕದ ಮನೆಯಲ್ಲಿ ಕೆಲಸಗಳು ಶುರುವಾಗಿದ್ದವು. ತರಾತುರಿಯಲ್ಲಿ ಚೆಲ್ಲಾಪಿಲ್ಲಿಯಾದ ಕೂದಲನ್ನು ಸರಿಪಡಿಸಿ ಜುಟ್ಟು ಕಟ್ಟಿಕೊಂಡು ಸೆರಗನ್ನು ಸೊಂಟದ ಬಳಿ ಸಿಕ್ಕಿಸಿ
ಕಾಲುಗಳಿಗೆ ಅಡ್ಡ ಬೀಳದಂತೆ ಸೊಂಟದಲ್ಲಿ ಸೆರಗನ್ನು ಸಿಕ್ಕಿಸಿ ಪೊರಕೆ ತೆಗೆದುಕೊಂಡು ಮನೆಯ ವರಾಂಡವನ್ನು ಸಂಪೂರ್ಣವಾಗಿ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ಜಾನುವಾರುಗಳ ಕೊಟ್ಟಿಗೆಯ ಕಡೆ ನಡೆದಳು. ತನ್ನ ಕುಟುಂಬಕ್ಕಿರುವ ಆಧಾರ ಅದೇ, ಅರ್ಧ ಎಕರೆ ಹೊಲ, 6 ಹಾಲು ಕೊಡುವ ಜಾನುವಾರುಗಳು. ತಂದೆ ಕುಡಿದು ಕುಡಿದು ಕ್ಯಾನ್ಸರ್ನಿಂದ ಹೋದ ಮೇಲೆ ತಮಗೆ ಉಳಿದಿರುವುದು ಒಂದು ಕಾಲದಲ್ಲಿ ಊರಿನಲ್ಲಿ ಚೆನ್ನಾಗಿ ಬದುಕಿದ್ದ ಕುಟುಂಬ. ಹೂವಿನ ವ್ಯಾಪಾರ ಮಾಡಿದ ಜಾಗದಲ್ಲಿ ಸೌದೆ ಮಾರುವ ಪರಿಸ್ಥಿತಿ ಬಂದರೂ ಹೆದರಲಿಲ್ಲ, ಹಿಂಜರಿಯಲಿಲ್ಲ. ಯಾಕೆಂದರೆ ತಂದೆ ಒಪ್ಪಿಸಿದ ಜವಾಬ್ದಾರಿಗಳು ಬಹಳ ಇವೆ. ಮನೆಯ ಹಿರಿಯ ಮಗಳು ಆಗಿ ಯಾವುದನ್ನು ಹೊರಗೆ ತೋರಿಸದೆ ಎಲ್ಲವನ್ನು ಭುಜಗಳ ಮೇಲೆ ಹೊತ್ತುಕೊಂಡು ಎಷ್ಟು ಕಷ್ಟಗಳು ಬಂದರೂ ಮನಸ್ಸಿನಲ್ಲಿ ಬಚ್ಚಿಟ್ಟು ತುಟಿಗಳ ಮೇಲೆ ಮಂದಹಾಸ ಮಾಸದಂತೆ ಕೆಲಸ ಮಾಡುತ್ತಾಳೆ. ನಿನ್ನೆಯೇ ಊರಿನಿಂದ ಬಂದಿದ್ದಳು. ಬಂಧುಗಳ ಮನೆಯಲ್ಲಿ ಫಂಕ್ಷನ್ ಎಂದು ಇವಳನ್ನು ಅಲ್ಲಿಗೆ ಕರೆದಿದ್ದರು. ಒಬ್ಬರೇ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಅವರ ಮನೆಯಲ್ಲಿ ಬೇಕಾದನ್ನೆಲ್ಲ ಮಾಡಿ ಸಂಜೆ ಹೊರಟು ಬಂದಿದ್ದಳು. ಮೌಲ್ಯ, ಅಮೂಲ್ಯ ಅಂತ ಅವಳ ಹೆಸರು. ಆದರೆ ಮೌಲ್ಯ ಅಂತಾನೆ ಕರೆಯೋದು ಎಲ್ಲರೂ. ಮೌಲ್ಯ, ಗುಡಿಸುವುದು ಆಯಿತೇ? ಮೌಲ್ಯ, ಹೂ ಬತ್ತಿ ಹೋಗಿದೆಯೇ? ಇಲ್ಲಿ ಜಾನುವಾರುಗಳಿಗೆ ಮೇವಾಕಿದ್ದೇನೆ, ತೆಗೆದುಕೊಂಡು ಹೋಗಿ ನಿಮ್ಮವಕ್ಕೆ ಹಾಕಿಕೊಳ್ಳಿ ಎಂಬ ಕರೆಗೆ ತಲೆ ಎತ್ತಿ ಮೌಲ್ಯ ನೋಡಿದಳು. ಕರೆದ ಆಕೆ ಒಂದು ಕ್ಷಣ ದಿಟ್ಟಿಸಿ ನೋಡಿದಳು. ಲಕ್ಷ್ಮಿಯಂತಹ ಕಾಂತಿಯುತ ಮುಖ. ಯಾವ ಮನೆಗೆ ಕಾಲಿಡುತ್ತಾಳೋ ಅಲ್ಲಿ ಎಲ್ಲ ಸಂಪತ್ತು ಇರುತ್ತೆ ಎಂದು ಆಕೆ ಅಂದುಕೊಂಡಳು. ಅವಳ ಕಡೆಗೆ ನಗುತ್ತಾ ನೋಡಿದ ಮೌಲ್ಯ, ಆಗಲಿ ದೊಡ್ಡಮ್ಮ, ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಆಕೆಯ ಹತ್ತಿರ ನಡೆದಳು. ಅಲ್ಲಿ ಹಾಕಿದ್ದ ಜಾನುವಾರುಗಳ ಮೇವನ್ನು ತೆಗೆದುಕೊಂಡು ತನ್ನ ಕೊಟ್ಟಿಗೆಯ ಕಡೆ ನಡೆದಳು. ತಕ್ಷಣವೇ ಅಲ್ಲಿದ್ದ ಕಸವನ್ನು ಸ್ವಚ್ಛವಾಗಿ ಗುಡಿಸಿ ಉಳಿದ ಸಗಣಿಯನ್ನೆಲ್ಲ ಕ್ಲೀನ್ ಮಾಡಿ ಜಾನುವಾರುಗಳನ್ನು ಚೆನ್ನಾಗಿ ತೊಳೆದು ತಾನು ತಂದ ಮೇವನ್ನು ಹಾಕಿದಳು. ಕೂಡಲೇ ಒಳಗೆ ಹೋಗಿ ಸ್ನಾನ ಮಾಡಿ ಬೇಗನೆ ಪೂಜೆ ಮುಗಿಸಿ ಜಾನುವಾರುಗಳಿಗೂ ಪೂಜೆ ಮಾಡಿದಳು. ಗೋಮಾತೆಗೆ ಪೂಜೆ ಮಾಡದೆ ಅವಳು ಹಾಲು ಕರೆಯುವುದಿಲ್ಲ. ಅದಕ್ಕಾಗಿಯೇ ಮೊದಲು ಸ್ನಾನ ಪೂಜೆ ಮಾಡಿ ಹಾಲು ಕರೆಯಲು ಕುಳಿತಳು. ಅಷ್ಟೊತ್ತಿಗೆ ಸೂರ್ಯನು ಉದಯಿಸಲು ಸಿದ್ಧನಾಗಿದ್ದ. ಬೇಗ ಹಾಲು ಕರೆದು ತನ್ನ ಮನೆಗೆ ಬೇಕಾಗುವಷ್ಟನ್ನು ಇಟ್ಟುಕೊಂಡು ಉಳಿದುದನ್ನು ತೆಗೆದುಕೊಂಡು ಹಾಲು ಡೈರಿ ಕಡೆಗೆ ಹೊರಟಳು. ತಾನು ಹಾಲು ಹಾಕುವ ಒಂದೇ ಒಂದು ಮನೆಯ ಮುಂದೆ ನಿಂತಳು. ಅದು ಆ ಊರಿನ ದೊಡ್ಡ ಮನುಷ್ಯರ ಕುಟುಂಬಗಳಲ್ಲಿ ಒಂದು. ಅವರ ಮಕ್ಕಳೆಲ್ಲ ದೊಡ್ಡವರಾಗಿ ಪಟ್ಟಣದಲ್ಲಿ ನೆಲೆಸಿದ್ದರು. ಆಗಾಗ ಬಂದು ಹೋಗುತ್ತಿದ್ದರು. ಆದರೆ ವೃದ್ಧರು ಮಾತ್ರ ಹುಟ್ಟಿದೂರಿನ ಮೇಲಿನ ಮಮಕಾರವನ್ನು ಬಿಡಲಿಲ್ಲ. ಅದಕ್ಕಾಗಿಯೇ ಆ ವೃದ್ಧ ದಂಪತಿಗಳು ಅಲ್ಲೇ ಉಳಿದಿದ್ದರು. ಮೌಲ್ಯ ಆ ಮನೆಗೆ ಹೋಗುವಷ್ಟರಲ್ಲಿ ಹಿರಿಯ ಮಹಿಳೆ ಶಾರದಮ್ಮನವರು ಪೂಜೆಗೆ ಸಿದ್ಧರಾಗುತ್ತಿದ್ದರು. ಅವರನ್ನು ನೋಡಿ ಮೌಲ್ಯ ಗೌರವದಿಂದ ನಮಸ್ಕರಿಸಿ ಹಾಲು ಇಡಬೇಕಾದ ಜಾಗ ಯಾವುದು ಎಂದು ತಿಳಿದಿದ್ದ ಕಾರಣ ನೇರವಾಗಿ ಹೋಗಿ ಅಲ್ಲಿ ಇಟ್ಟು ಅವರ ಕಡೆಗೆ ನಗುತ್ತಾ ನೋಡಿ, ಕಣ್ಣುಗಳ ಮೂಲಕವೇ ಹೋಗಿ ಬರುತ್ತೇನೆ ಎಂದು ಹೇಳಿ ಹಿಂತಿರುಗಿದಳು. ಪೂಜೆಯಲ್ಲಿದ್ದಾಗ ಆಕೆ ಮಾತನಾಡುತ್ತಿರಲಿಲ್ಲ. ಪೂಜೆಯಾದ ನಂತರವೇ ಮಾತನಾಡುತ್ತಿದ್ದರು. ಕ್ಯಾನ್ ತೆಗೆದುಕೊಳ್ಳಲು ಸಂಜೆ ಬರುತ್ತಾಳೆ. ಆಗ ಆಕೆ ಏನಾದರೂ ಹೇಳಬೇಕೆಂದಿದ್ದರೆ ಅಥವಾ ಮಾಡಿಸಬೇಕೆಂದಿದ್ದರೆ ಆಗಲೇ ಅವಳಿಂದ ಮಾಡಿಸುತ್ತಾರೆ ಅಥವಾ ಹೇಳುತ್ತಾರೆ. ಒಂದು ವೇಳೆ ಬೆಳಿಗ್ಗೆ ಮಾಡಬೇಕಾದ ಕೆಲಸಗಳಿದ್ದರೆ ಹಿಂದಿನ ದಿನವೇ ಹೇಳುತ್ತಾರೆ ಅಥವಾ ಪೂಜೆ ಮುಗಿದ ಕೂಡಲೇ ಬರಲು ಹೇಳುತ್ತಾರೆ. ಮೌಲ್ಯ ಅಲ್ಲಿಂದ ನೇರವಾಗಿ ತಾನು ಹೋಗುವ ಹಾಲು ಡೈರಿಗೆ ಹೋಗಿ ಅಲ್ಲಿ ಹಾಲು ಕೊಟ್ಟು ಲೆಕ್ಕ ನೋಡಿಕೊಂಡು ನೇರವಾಗಿ ಮನೆಗೆ ಬಂದಳು. ಅಷ್ಟೊತ್ತಿಗೆ ತಾಯಿ ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ. ತಮ್ಮ ಕೂಡ ಮಲಗಿದ್ದ. ಬೇಗನೆ ಮನೆಯ ಕೆಲಸಗಳನ್ನು ಮುಗಿಸಿ ತಮ್ಮನನ್ನು ನಿದ್ದೆಯಿಂದ ಎಬ್ಬಿಸಿದಳು. ಸೋಮಾರಿತನದಿಂದ ಕಣ್ಣು ತೆರೆದ ತಮ್ಮ ವರುಣ್ ಅಕ್ಕನನ್ನು ನೋಡಿದ ಕೂಡಲೇ ನಕ್ಕನು. ಇಂದು ನಿನ್ನ ಮುಖ ನೋಡಿದೆ, ನನಗೆಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ನಗುತ್ತಾ ಹೇಳಿದನು. ಮೊದಲು ತಯಾರಾಗು, ಪರೀಕ್ಷೆ ಇದೆಯಲ್ಲ, ಹೀಗೆ ಮಲಗಿದರೆ ಹೇಗೆ ಎಂದಳು. ರಾತ್ರಿಯೆಲ್ಲ ಓದಿ
ನಸುಕಿನ ಜಾವ ಮಲಗಿರಬಹುದು ಎಂದು ಅವಳಿಗೆ ತಿಳಿದಿತ್ತು. ಆದರೂ ತಿಳಿಯದಂತೆ ಕೇಳಿದಳು. ವರುಣ್ ಅವಳನ್ನು ನೋಡುತ್ತಾ, ಇಲ್ಲ ಅಕ್ಕ, ರಾತ್ರಿಯೆಲ್ಲ ಓದುತ್ತಿದ್ದೆ, ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ ಎಂದು ಸಮರ್ಥಿಸಿಕೊಂಡನು. ಅವನ ಮುಖ ನೋಡಿ ಅನಾವಶ್ಯಕವಾಗಿ ಅಂದೆನಾ ಎನ್ನಿಸಿತು. ಅದಕ್ಕೆ ತಕ್ಷಣ, ಸರಿ, ನಿನ್ನ ಬಗ್ಗೆ ನನಗೆ ಗೊತ್ತಿದೆ ಬಿಡು, ಹೋಗಿ ಸ್ನಾನ ಮಾಡಿ ಬಾ, ತಿಂಡಿ ತಿಂದು ಹೊರಡಬಹುದು. ಹೇಗೆ ಹೋಗುತ್ತೀಯಾ? ಸಿಟಿಯಲ್ಲಿ ಇದೆಯಲ್ಲ ಎಕ್ಸಾಮ್ ಸೆಂಟರ್ ಎಂದಳು. ಪಕ್ಕದ ಮನೆಯ ಶಂಕರಪ್ಪ ದೊಡ್ಡಪ್ಪನವರ ಮಗನೂ ಇದ್ದಾನಲ್ಲ, ಇಬ್ಬರೂ ಒಟ್ಟಿಗೆ ಬೈಕ್ನಲ್ಲಿ ಹೋಗುತ್ತೇವೆ ಎಂದನು. ಮೌಲ್ಯಾಳ ಮನಸ್ಸು ಚುರುಕೆನಿಸಿತು. ತಮ್ಮ ಇಂಟರ್ ಓದುತ್ತಿದ್ದಾನೆ, ನೀಟ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾನೆ. ಅವನು ಮೆಡಿಕಲ್ ಕಾಲೇಜು ಸೇರುವ ಮೊದಲು ಒಂದು ಬೈಕ್ ಕೊಡಲು ಅವಳು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಬಂದ ಹಣವೆಲ್ಲ ಔಷಧಿಗಳಿಗೆ, ತಮ್ಮನ ಓದಿಗೆ ಖರ್ಚಾಗಿ ಹೋಗುತ್ತಿತ್ತು. ಆದರೂ ಧೈರ್ಯ ಬಿಡದೆ ಏನಾದರೂ ಪ್ರಯತ್ನ ಮಾಡುತ್ತಲೇ ಇರುತ್ತಾಳೆ. ಸ್ವಲ್ಪ ಸಮಯ ಸಿಕ್ಕರೂ ಹೊಲದ ಕೆಲಸಕ್ಕೆ ಹೋಗುತ್ತಾಳೆ. ಮನೆಯಲ್ಲಿರುವ ತನ್ನ ತಾಯಿಯ ಹೊಲಿಗೆ ಯಂತ್ರವಿದೆ. ಊರಿನಲ್ಲಿ ಕೆಲವು ಸಮಯದ ಹಿಂದೆ ಹೊಲಿಗೆ ಯಂತ್ರ ಕಲಿಸಿದ್ದರು. ಆಗ ಕಲಿತದ್ದು ಈಗ ಉಪಯುಕ್ತವಾಗುತ್ತಿದೆ. ತಾನು ಕಲಿತಿದ್ದಕ್ಕೆ ತನ್ನ ಬುದ್ಧಿವಂತಿಕೆಯನ್ನು ಸೇರಿಸಿ ಎಲ್ಲರೂ ಮೆಚ್ಚುವಂತೆ ಹೊಲೆಯುತ್ತಾಳೆ. ಹಾಗೆ ಬಂದ ಹಣವನ್ನೆಲ್ಲ ಉಳಿಸುತ್ತಾಳೆ. ಆಲೋಚನೆಯಲ್ಲಿದ್ದ ಅವಳನ್ನು ಅಲುಗಾಡಿಸುತ್ತಾ, ಏನಕ್ಕ, ಮಾತಾಡಲ್ವಾ ಎಂದ ವರುಣ್. ಅವನ ಕಡೆಗೆ ನೋಡುತ್ತಾ, ಏನಿಲ್ಲ, ಸರಿ ಹೋಗು, ಬೇಗ ತಯಾರಾಗು ಎನ್ನುತ್ತಾ ಅಡುಗೆ ಮನೆಯ ಕಡೆ ನಡೆದಳು. ಅವನಿಗೆ ಇಷ್ಟವಾದ ತಿಂಡಿ ಮಾಡಿ ಮಧ್ಯಾಹ್ನ ತಿನ್ನಲು ಬಾಕ್ಸ್ಗಳನ್ನು ರೆಡಿ ಮಾಡಿದಳು. ಈ ಮಧ್ಯೆ ಬಂದ ವರುಣ್ ದೇವರ ಹತ್ತಿರ ನಮಸ್ಕರಿಸಿ ಅಕ್ಕನ ಹತ್ತಿರ ಬಂದ. ಚೆನ್ನಾಗಿ ಓದಿದೆಯಾ ಎಂದು ಕೇಳಿದಳು. ಹ್ಞೂ ಅಕ್ಕ ಅಂದ. ಸರಿ, ದೇವರಿಗೆ ನಮಸ್ಕರಿಸಿದೆಯಾ ಅಂದ್ಲು. ಹ್ಞೂ, ನಮಸ್ಕರಿಸಿದೆ ಅಂದ. ಅಮ್ಮನ ಆಶೀರ್ವಾದ ತಗೋ ಅಂದ್ಲು. ಸರಿ ಎಂದು ಒಳಗೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ಅವಳ ಹತ್ತಿರ ಬಂದ. ತನ್ನ ಅಕ್ಕನ ಆಶೀರ್ವಾದ ತೆಗೆದುಕೊಳ್ಳಲು ಮುಂದಕ್ಕೆ ಬಾಗಿದ. ಮೌಲ್ಯ ಹಿಂದಕ್ಕೆ ಸರಿಯುತ್ತಾ, ಏನಿದು ಹುಚ್ಚು ಕೆಲಸಗಳು, ಇವೆಲ್ಲ ನನಗೆ ಇಷ್ಟವಿಲ್ಲ, ಬೇಡ, ತಪ್ಪು ಎಂದಳು. ಏಕೆ ತಪ್ಪು ಅಕ್ಕ? ಅಮ್ಮನ ನಂತರ ನೀನೇ ಅಮ್ಮ ಅಲ್ಲವೇ? ಎಲ್ಲವೂ ನೀನೇ ಆಗಿ ಮುಂದೆ ನಡೆಸುತ್ತಿದ್ದೀಯ. ಅಪ್ಪ ಕುಡಿದು ಮಾಡಿದ ಸಾಲಕ್ಕೆ ನಮಗೆ ಉಳಿದಿದ್ದು ಇದೆ. ನನ್ನ ಸಲುವಾಗಿ ನೀನು ಓದು ಬಿಟ್ಟು ನೀನು ಕಷ್ಟಪಟ್ಟು ಓದಿಸುತ್ತಿದ್ದೀಯ, ತಪ್ಪೇನಿಲ್ಲ, ಬೇಗ ಆಶೀರ್ವಾದ ಮಾಡು ಎಂದ. ಅವನ ಮಾತುಗಳಿಗೆ ಕಣ್ಣಲ್ಲಿ ನೀರು ಬರಲು ಬಲವಂತವಾಗಿ ಅದನ್ನು ಅದುಮಿ ಹಿಡಿದು, ಅಂಥದ್ದೇನೂ ಇಲ್ಲ, ನೀನು ಮತ್ತೊಮ್ಮೆ ಹಾಗೆ ಯೋಚಿಸಬೇಡ ಎಂದು ಹೇಳಿ, ಸರಿ, ಚೆನ್ನಾಗಿ ಬರೆದು ಉತ್ತಮ ರ್ಯಾಂಕ್ ತೆಗೆದುಕೋ ಎನ್ನುತ್ತಾ ಅವನಿಗೆ ಒಂದು ಪ್ಲೇಟ್ ಕೊಟ್ಟು ಇನ್ನೊಂದನ್ನು ತೆಗೆದುಕೊಂಡು ತಾಯಿಯ ಹತ್ತಿರ ನಡೆದಳು. ಅವರ ತಾಯಿ ಪಾರ್ವತಿ ಪಾರ್ಶ್ವವಾಯುವಿನಿಂದ ಕೈಕಾಲು ಬಿದ್ದು ಹೋಗಿತ್ತು. ಗಂಡ ಹೋದ ದುಃಖ, ಸಾಲ, ಸಂಸಾರ ಏನಾಗುತ್ತೋ ಅನ್ನೋ ಚಿಂತೆ, ಸಹಾಯ ಮಾಡುವವರು ಇಲ್ಲ, ಆಸರೆ ಕೊಡುವ ದಿಕ್ಕಿಲ್ಲ, ಎಲ್ಲ ಸೇರಿ ಅವಳಿಗೆ ಒತ್ತಡ ಹೆಚ್ಚಾಗಿ ಹಾಗೆ ಆಯಿತು. ತಂದೆ ಹೋದ ದುಃಖ ಒಂದು ಕಡೆ, ತಾಯಿಗೆ ಹೀಗಾಯಿತಲ್ಲ ಎಂಬ ನೋವು. ಆದರೆ ಜೀವನ ಚಕ್ರ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಶಾರದಮ್ಮನವರು ಕೊಟ್ಟ ಧೈರ್ಯದಿಂದ ತನ್ನನ್ನು ತಾನು ನಿಭಾಯಿಸಿಕೊಂಡು ಕುಟುಂಬವನ್ನು ನಡೆಸುತ್ತಿದ್ದಾಳೆ. ಊಟ ಮಾಡುವಾಗ ತಾಯಿಯ ಕಣ್ಣಲ್ಲಿ ನೀರು ನೋಡಿ, ಏಕೆ ಅಮ್ಮ ಅಳುತ್ತಿದ್ದೀಯಾ? ಈಗ ಏನಾಯಿತು ಅಂತ ನೋಡು, ಇಂದು ಅವನಿಗೆ ಪರೀಕ್ಷೆ ಇದೆ, ಒಳ್ಳೆಯ ರ್ಯಾಂಕ್ ಬರಲಿ ಅಂತ ದೇವರನ್ನ ಪ್ರಾರ್ಥಿಸು. ಹಾಗೆಯೇ ಡೊನೇಷನ್ ಕಟ್ಟಿ ಓದಿಸುವ ಸಾಮರ್ಥ್ಯ ನಮಗೆ ಇಲ್ಲ, ಅದಕ್ಕೆ ಗೌರ್ನಮೆಂಟ್ ಉಚಿತ ಸೀಟ್ ಬರಲಿ ಅಂತ ಪ್ರಾರ್ಥಿಸೋಣ. ಅವನು ಡಾಕ್ಟರ್ ಆದರೆ ಇನ್ನೂ ಒಳ್ಳೆಯ ಆಸ್ಪತ್ರೆಗೆ ಸೇರಿಸುತ್ತಾನೆ. ನೀನು ಇನ್ನೂ ಬೇಗ ಚೇತರಿಸಿಕೊಳ್ತೀಯ, ನಿನಗೆ ಇನ್ನೂ ಒಳ್ಳೆಯ ಕಡೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸುತ್ತಾನೆ ಎಂದು ತಾಯಿಯ ಕಣ್ಣೀರನ್ನು ಒರೆಸಿ, ಅವಳು ತಿಂದ ನಂತರ ತಾಯಿಗೆ ಕೊಡಬೇಕಾಗಿದ್ದ ಔಷಧಿಗಳನ್ನು ಹಾಕಿ ಅವಳನ್ನು ನಿಧಾನವಾಗಿ ಮಲಗಿಸಿದಳು. ಅವಳು ಏನೂ ಮಾಡಲಾಗದೆ ತನ್ನ ನಿಶ್ಶಕ್ತಿಗೆ ಮನಸ್ಸಿನಲ್ಲೇ ಮೂಕವಾಗಿ ಅಳುತ್ತಿದ್ದಳು. ಎಲ್ಲವೂ ತಾನೇ ಆಗಿ ಆಸರೆಯಾಗಬೇಕಾದ ಸಮಯದಲ್ಲಿ ಹೀಗಾಗಿದ್ದಕ್ಕೆ ತನ್ನ ಸ್ಥಾನವನ್ನು ತನ್ನ ಮಗಳು ತುಂಬಿದ್ದಾಳೆ ಎಂಬ ತಿಳಿಯದ ನೋವು, ದುಗ್ಧ. ಅವಳ ಅಂತರಾತ್ಮವನ್ನು ಗ್ರಹಿಸಿದ ಮೌಲ್ಯ ತಾಯಿಯ ಕಣ್ಣೀರನ್ನು ಒರೆಸುತ್ತಾ,
ಯಾವುದೂ ಶಾಶ್ವತವಲ್ಲ. ಯಾವಾಗಲೂ ಬೀಳುವ ಕಷ್ಟಗಳು ಶಾಶ್ವತವಲ್ಲ. ಭಯಪಡಬೇಡ ಅಮ್ಮ. ಪ್ರತಿ ವಿಷಯಕ್ಕೂ ಒಂದು ಸಮಯವಿರುತ್ತದೆ. ಹಾಗೆಯೇ ನಮಗೂ ಕೂಡ ಇದು ನಮ್ಮ ಸಮಯ ಅಲ್ಲ ಅಂದ್ಕೋ. ಅವನು ಡಾಕ್ಟರ್ ಆದರೆ ಎಲ್ಲವೂ ಹೀಗೆ ಚಿಟಿಕೆ ಒಡೆದರೆ ಮಾಯವಾಗುತ್ತವೆ ಎಂದಳು. ಆಕೆ ದುಃಖದಿಂದ ಮಗಳ ಮುಖವನ್ನು ನೋಡಿದಳು. ಆ ದುಗುಡದ ಅರ್ಥ ತಿಳಿದ ಮೌಲ್ಯ, ಅಮ್ಮ ಏನು ಚಿಂತೆ ಮಾಡಬೇಡ. ನನ್ನ ಮದುವೆ ಯಾವಾಗ ಆಗಬೇಕೋ ಆಗ ಆಗುತ್ತದೆ. ಹಾಗೂ ನಿನ್ನ ಮಗಳು ಏನು ಸುಂದರಿ ಅಂದ್ಕೊಂಡಿದ್ದೀಯಾ? ಸಂಬಂಧಗಳು ಸಾಲು ಸಾಲಾಗಿ ಬರಲು ಕಾಗೆ ಬಂಗಾರ, ಕಾಗೆ ಮರಿ, ಕಾಗೆಗೆ ಮುದ್ದು ಅಂತ ನಿನಗೆ ಇಷ್ಟ ಆದರೆ ಸಾಕು, ಎಲ್ಲರಿಗೂ ಅಲ್ಲ. ಈ ಚಿಂತೆಯನ್ನು ಬಿಟ್ಟು ಬಿಡು ನನ್ನ ಬಂಗಾರ, ನನ್ನ ತಮ್ಮ. ಹಣೆಬರಹದಲ್ಲಿ ಯಾವುದು ಯಾವಾಗ ಆಗಬೇಕೆಂದು ಇದೆಯೋ ಆಗ ಆಗುತ್ತದೆ ಎಂದಳು. ಏನೋ ಆ ಮಾತನ್ನು ಹೇಳುವಾಗ ಮೌಲ್ಯಾಳ ಧ್ವನಿ ನಡುಗಿತು. ಬೆಳಿಗ್ಗೆ ಬಂದ ಕನಸು ಮತ್ತೆ ಅಪ್ರಯತ್ನವಾಗಿ ನೆನಪಿಗೆ ಬಂದಿತು. ತಕ್ಷಣ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುತ್ತಾ ತಾಯಿಯನ್ನು ಮಲಗಿಸಿ ಹೊರಗಡೆ ನಡೆದಳು. ಈ ಮಧ್ಯೆ ತಮ್ಮ ರೆಡಿಯಾಗಿ ಹೊರಗೆ ಬರುವುದರಿಂದ ಅವನಿಗೆ ಎದುರಾದಳು. ಪಕ್ಕದ ಮನೆಯವರ ಮಗ ಬೈಕ್ ಸ್ಟಾರ್ಟ್ ಮಾಡಿದ. ಇಬ್ಬರಿಗೂ ಹೇಳಬೇಕಾದ ಎಚ್ಚರಿಕೆಗಳನ್ನೆಲ್ಲ ಹೇಳಿ ಕಳುಹಿಸಿದಳು. ಅವರು ಹೊರಟು ಹೋದ ನಂತರ ಮನೆಯಲ್ಲಿನ ಉಳಿದ ಕೆಲಸಗಳ ಕಡೆ ಗಮನ ಕೊಟ್ಟಳು. ಬೇಗ ಬೇಗನೆ ಚಕ್ರ ತಿರುಗಿದಂತೆ ತಿರುಗಿ ಕೆಲಸ ಮುಗಿಸಿದಳು. ತಾಯಿಗೆ ಸ್ನಾನ ಮಾಡಿಸಿ ಸೀರೆ ಬದಲಾಯಿಸಿ ಅವಳಿಗೆ ಬೇಕಾದ ಮಧ್ಯಾಹ್ನದ ಊಟ ಔಷಧಿಗಳನ್ನು ಪಕ್ಕದಲ್ಲಿ ಇಡುತ್ತಾಳೆ. ಏಕೆಂದರೆ ಪ್ರತಿದಿನ ತಾನೇ ತಿನ್ನಿಸುತ್ತಿರುತ್ತಾಳೆ. ಒಂದು ವೇಳೆ ಬರುವುದು ತಡವಾದರೆ ಪಕ್ಕದ ಮನೆಯ ದೊಡ್ಡಮ್ಮ ಶಂಕರಪ್ಪ ಅವರ ಹೆಂಡತಿ ಮಧ್ಯಾಹ್ನ ತಿನ್ನಿಸಿ ಹೋಗುತ್ತಾರೆ. ಸಿಟಿಯಲ್ಲಿ ಇಲ್ಲದ ಆದರೆ ಹಳ್ಳಿಗಳಲ್ಲಿ ಸಿಗುವ ಅದೇ ಮಣ್ಣಿನ ಒಳ್ಳೆಯ ಮನುಷ್ಯರು, ಸ್ವಚ್ಛವಾದ ಪ್ರೀತಿಗಳು, ಕಷ್ಟದಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ. ಕೆಲಸಗಳೆಲ್ಲ ಮುಗಿದ ನಂತರ ಪಕ್ಕದ ಮನೆಯ ಕಡೆಗೆ ನೋಡುತ್ತಾ, ದೊಡ್ಡಮ್ಮ ಹೊಲಕ್ಕೆ ಹೋಗುತ್ತಿದ್ದೇನೆ, ಒಂದು ಸಲ ಅಮ್ಮನನ್ನು ನೋಡಿಕೊಳ್ಳಿ, ಅಲ್ಲಿಂದ ಸೆಂಟರ್ಗೆ ಹೋಗಿ ಬರುತ್ತೇನೆ ಎಂದಳು. ಆಕೆ ಹೊರಗೆ ಬಂದು, ಈಗ ಹೊಲಕ್ಕೆ ಯಾಕೆ ಮಗಳೇ ಎಂದು ಕೇಳಿದಳು. ಏಕೆಂದರೆ ಮೌಲ್ಯ ಅವರ ಹೊಲವನ್ನು ಅವರೇ ಗುತ್ತಿಗೆಗೆ ತೆಗೆದುಕೊಂಡು ಸಾಗು ಮಾಡುತ್ತಿದ್ದರು. ನಿನಗೆ ಗೊತ್ತಿಲ್ಲವಾ? ಬೆಳಿಗ್ಗೆ ದೊಡ್ಡಪ್ಪ ಹೇಳಿದರು ನಾಟಿ ಹಾಕುತ್ತಿದ್ದಾರೆ ಅಂತ. ನಾನು ಹೋಗುತ್ತಿದ್ದೇನೆ ದೊಡ್ಡಮ್ಮ, ಕೂಲಿಗಾಗಿ ಎಂದು ಕೇಳಿದಳು ಆಕೆ. ಅಂದರೆ ಹಣ ಬರುತ್ತದೆಯಲ್ಲ ಅಂದರು. ಏಕೆ ಅಷ್ಟು ಕಷ್ಟಪಡುತ್ತೀಯ ಅಂದಾಗ ಅವನ ಓದು ಆಗಬೇಕಲ್ಲ ಅಂದ್ಲು. ನೀನು ಓದು ನಿಲ್ಲಿಸಿ ಕುಟುಂಬವನ್ನು ಹೆಗಲ ಮೇಲೆ ಹೊತ್ತಿದ್ದೀಯ. ನಿನ್ನ ಕಷ್ಟ ಯಾವಾಗ ತೀರುತ್ತದೆಯೋ ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುವವನು ಬರಬೇಕು ಎಂದಳು ಆಪ್ಯಾಯವಾಗಿ. ಅಷ್ಟು ಆಸೆ ಇಲ್ಲ ಬಿಡಿ ದೊಡ್ಡಮ್ಮ. ಈ ಕಾಲದಲ್ಲಿ ವರದಕ್ಷಿಣೆಯನ್ನು ಚೆನ್ನಾಗಿ ಕೊಡಬೇಕು. ಕೆಂಪಗೆ ಬಿಳಿಯಾಗಿರುವ ಹುಡುಗಿಯರು ಬೇಕು. ನನ್ನನ್ನು ಯಾರು ನೋಡುತ್ತಾರೆ ಎಂದಳು ನಿರಾಸೆಯಿಂದ. ಹಾಗೆ ಚಿಂತೆ ಮಾಡಬೇಡ, ಮನಸ್ಸನ್ನು ನೋಡುವವರು ಇದ್ದಾರೆ. ಮನಸ್ಸಿನ ವಿಷಯದಲ್ಲಿ ನೀನು ಬಂಗಾರ. ಎಲ್ಲರೂ ನಿನಗಿಂತ ಕಡಿಮೆಯೇ. ಯಾರಿಗಿರುತ್ತದೆ ಹೇಳು ನಿನ್ನಂತಹ ಮನಸ್ಸು ಎಂದಳು ಆಕೆ. ಎಲ್ಲ ನಿಮ್ಮ ಅಭಿಮಾನ. ನಾನು ಹೋಗುತ್ತಿದ್ದೇನೆ ಹೊಲಕ್ಕೆ. ಒಂದು ವೇಳೆ ಬರುವುದು ತಡವಾದರೆ ಅಮ್ಮನನ್ನು ನೋಡಿಕೊಳ್ಳಿ ಅಂದ್ಲು ಮೌಲ್ಯ. ಇದು ಯಾವಾಗಲೂ ಇರುವ ಕೆಲಸವೇ ಬಿಡು ಅಂದಾಗ ಇನ್ನೇನು ಮಾತನಾಡಲಾಗದೆ ಅಲ್ಲಿಂದ ಹೊರಟಳು. ಮನುಷ್ಯರು ದೂರವಾದಾಗ ಆಗುವ ದುಃಖಕ್ಕಿಂತ ನೆನಪಿಗೆ ಬಂದಾಗ ಬರುವ ದುಃಖ ಹೆಚ್ಚಾಗಿರುತ್ತದೆ. ತಂದೆಯೊಂದಿಗೆ ಇದ್ದ ಬಾಂಧವ್ಯ ಅಂತಹುದ್ದು. ತಂದೆ ಅಂದರೆ ಅವಳಿಗೆ ಬಹಳ ಇಷ್ಟ. ಅವರು ಇದ್ದಷ್ಟು ದಿನ ಯಾವುದೇ ಕೊರತೆ ಮಾಡಲಿಲ್ಲ. ಅವಳನ್ನು ನಿಜವಾಗಿಯೂ ಯುವರಾಣಿಯಂತೆ ನೋಡಿಕೊಂಡರು. ಆದರೆ ಹವ್ಯಾಸ ಬಹಳ ಕೆಟ್ಟದ್ದು, ಅದರಲ್ಲೂ ಕುಡಿತ ಜೀವನಗಳನ್ನು ಬಲಿ ತೆಗೆದುಕೊಳ್ಳುತ್ತದೆ ಎನ್ನುವುದಕ್ಕೆ ಅವರೇ ಒಂದು ಉದಾಹರಣೆ. ಕೇವಲ ಕುಡಿತದ ಚಟವೇ ತನ್ನ ತಂದೆಯಿಂದ ಸಾಲ ಮಾಡಿಸಿತು. ಪ್ರಬಲ ರೈತರಾಗಿದ್ದ ಅವರನ್ನು ಕೆಳಗೆ ಇಳಿಸಿತು. ತಾಯಿಯನ್ನು ಹಾಸಿಗೆ ಇಳಿಸಿತು. ತಮ್ಮನಿಗೆ ಆರ್ಥಿಕ ಕಷ್ಟಗಳನ್ನು ತೋರಿಸಿತು. ತನ್ನ ಓದನ್ನು ನಿಲ್ಲಿಸಿತು. ಅದಕ್ಕಾಗಿಯೇ ಇರಬೇಕು ಅವಳಿಗೆ ಕುಡಿತ ಅಂದರೆ, ಕುಡಿಯುವವರು ಅಂದರೆ ಬಹಳ ಅಸಹ್ಯ. ಅದನ್ನೇ ಯೋಚಿಸುತ್ತಲೇ ಹೊಲದ ಕಡೆಗೆ ಹೆಜ್ಜೆ ಹಾಕಿದಳು. ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ.
ಹಾಗೆ ಸಪೋರ್ಟ್ ಮಾಡ್ತಾ ಇರೋ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.